ರೀಸೆಂಟ್ಲಿ ಒಂದು ಕಳ್ಳ ಒಬ್ಬ ಹಿಡಿದಿದ್ವಿ ಚಿಕ್ಕಮಂಗ್ಳೂರ್ದಲ್ಲಿ ಟೌನ್ ನಲ್ಲಿ. ಆ ಕಳ್ಳ ಏನ್ ಮಾಡಿದಾನೆ, ಒಂದು ಮನೆಗೆ ಹೋಗ್ತಾನೆ. ಐ ಹೋಪ್ ಐ ಹ್ಯಾವ್ ಸಮ್ ಟೈಮ್, 5-6 minutes. ಒಂದು ಮನೆಗೆ ಹೋಗ್ತಾನೆ. ನಾರ್ಮಲಿ ಕಳ್ಳ ನಾವು ನೋಡ್ತೀವಿ, ನಾವು ಮನೆ ಲಾಕ್ ಮಾಡಿ ಹೋಗ್ತೀವಿ, ಮನೆ ಲಾಕ್ ಹೊಡೆದು ಒಳಗಡೆ ಬಂದು ಒಂದು 20 ಗ್ರಾಮ್ ಬಂಗಾರ, ಒಂದು 50,000 ದುಡ್ಡು ತಗೊಂಡು ಹೋಗೋ ಕಾಲೆಲ್ಲ ಹೋಗಿತ್ತು. ಈ ಮನುಷ್ಯ ಬಂದು 3 ದಿನ ಮನೆಯಲ್ಲಿಯೇ ಸ್ಟೇ ಮಾಡಿ, ಮನೆಯಲ್ಲಿಯೇ ಕುಕ್ಕಿಂಗ್ ಮಾಡಿ, ನಾನ್ ವೆಜ್ ಆಮ್ಲೆಟ್ ಏನೇನ್ ಬೇಕೋ ಅದು ಕಿಚನ್ ನಲ್ಲಿ ಏನೇನ್ ಫ್ರಿಜ್ ನಲ್ಲಿ ಇತ್ತೋ ಎಲ್ಲ ಮಾಡಿ 3 ದಿನ ಕಳ್ಳತನ ಮಾಡಿ, ಪ್ರೆಷರ್ ಕುಕ್ಕರ್ ಏನ್ ಮನೆಯಲ್ಲಿ ಇತ್ತೋ ಎಲ್ಲ ಒಂದು ಲಾರಿಯಲ್ಲಿ ಲೋಡ್ ಮಾಡಿ ತಗೊಂಡೋಗಿದ್ದಾನೆ. ಮನೆ ಓನರ್ ಯಾರು 1 ವಾರ ಬಿಟ್ಟು ಬಂದು ನೋಡ್ತಾರೆ, ಸರ್ ಮನೆಯಲ್ಲಿ ಏನಿಲ್ಲ. ಅವ್ರಿಗೆ ಡೌಟ್ ಆಯ್ತು, ನಮ್ಮ ಮನೆಯ, ಬಿಕಾಸ್ ನಾರ್ಮಲಿ ಮನೆಗೆ ಬರುವಾಗ ಅಟ್ಲೀಸ್ಟ್ ಕೆಲವು ಸಾಮಾನು ಇರಬೇಕು, ಒಂದು ಶೂ ರ್ಯಾಕ್ ಇರಬೇಕು, ಕೆಲವು ಪಾತ್ರ ಇರಬೇಕು, ಡೈನಿಂಗ್ ಟೇಬಲ್ ಇರಬೇಕು, ಟಿವಿ ಇರಬೇಕು. ಮನೆಯಲ್ಲಿ ಏನೂ ಇಲ್ಲ. ಶಿ ಕೇಮ್ ಅಂಡ್ ಗೇವ್ ಅ ಕಂಪ್ಲೇಂಟ್ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸರ್ ಮನೆಯಲ್ಲಿ ಏನಿಲ್ಲ. ಟೌನ್ ಸಬ್ ಇನ್ಸ್ಪೆಕ್ಟರ್ ಆಶ್ಚರ್ಯ, ಸುಳ್ಳು ಹೇಳ್ತಾ ಇರಬೇಕು. ಸೊ ಪ್ರಾಬ್ಲಿ ಲೇಡಿ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಇರಬೇಕು. ಬಂಗಾರ ಕಳ್ಳತನ ಆಗ್ತೇನೆ ಕೊಡ್ತಾರೆ, ಮನೆಯಲ್ಲಿ ಏನಿಲ್ಲ ಅಂತ ಕಳ್ಳತನ ಕೊಡ್ತಾರೆ. ಆಮೇಲೆ ನಾವು ಚೆಕ್ ಮಾಡಿ ಕಳ್ಳ ಸಿಕ್ಕಿದಾನೆ. ಒಂದು 15-20 ದಿನ ಬಿಟ್ಟು ಕಳ್ಳ ತಗೊಂಡು ಬಂದಿದ್ದೀವಿ, ಎಲ್ಲ ರಿಕವರ್ ಮಾಡಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 80% ರಿಕವರ್ ಮಾಡಿ ಕೊಟ್ಟಿದ್ದೀವಿ. ಪಾತ್ರ ಎಲ್ಲ ಹೋಗಿ ಹಳೆಯ ಪಾತ್ರ ಅಂಗಡಿಯಲ್ಲಿ ಹಾಕಿದ್ದಾನೆ, ಟಿವಿ ಹೋಗಿ ಹಳೆಯ ಅಂಗಡಿಯಲ್ಲಿ ಹಾಕಿದ್ದಾನೆ, ಗೋಲ್ಡ್ ಎಲ್ಲ ಹೋಗಿ ಮಾರಾಟ ಮಾಡಿದ್ದಾನೆ. ಕಳ್ಳ ಅದಲ್ಲಿ ಏನಪ್ಪ ನಿಮಗೆ ಧೈರ್ಯ, 3 ದಿನ ನೀವು ಚಿಕ್ಕಮಂಗ್ಳೂರು ಬಂದು ಅದೇ ಮನೆಯಲ್ಲಿ ಹಾಲ್ಟ್ ಆಗಿ ಕುಕ್ಕಿಂಗ್ ಎಲ್ಲ ಮಾಡಿ ಕಳ್ಳತನ ಮಾಡಿಕೊಂಡು ಹೋಗಿದ್ರೆ என்ன ಧೈರ್ಯ? ಇಲ್ಲ ಸರ್, ನನಗೆ ಬಹಳ ಕ್ಲಿಯರ್ ಆಗಿ ಗೊತ್ತು, ಈ ಲೇಡಿ ಮನೆಗೆ 3 ದಿನ ಬರಲ್ಲ. ಎಲ್ಲಿಂದಪ್ಪ ಗೊತ್ತು? ಇಲ್ಲ ಸರ್, ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ. ಫೇಸ್ಬುಕ್ ನಲ್ಲಿ ಏನ್ ಹಾಕಿದ್ದಾರೆ, ನಾನು ನನ್ನ ಹಬ್ಬಿ ಜೊತೆ ಗೋವಾ ಟೂರ್ ಹೋಗ್ತಾ ಇದ್ದೀನಿ. ಅದು ಮಾತ್ರ ಹಾಕಲ್ಲ, ಗೋವಾ ಹೋದ ಮೇಲೆ ರಿಯಲ್ ಟೈಮ್ ಸೆಲ್ಫಿ, ನಮ್ಮ ಹೋಟೆಲ್ ನಮ್ಮ ಬ್ರೇಕ್ಫಾಸ್ಟ್ ಗೋವಾ ಸೌತ್ ಗೋವಾ ಬೀಚ್ ರಿಯಲ್ ಟೈಮ್ ಅಪ್ಡೇಟ್. ಈ ಕಳ್ಳ ಏನ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಫೇಸ್ಬುಕ್ ಹೋಗ್ಬೇಕು, ಅವ್ರ ಪ್ರೊಫೈಲ್ ನೋಡ್ಬೇಕು, ಅವ್ರು ಟೈಮ್ಗೆ ಏನ್ ಮಾಡ್ತಾರೆ ಅಂತ ಗೊತ್ತು. ಸೊ ಈ ಮನುಷ್ಯ ಆರಾಮಾಗಿ ಪ್ಲಾನ್ ಮಾಡಿ ಏನೇನಿದೆ ತಗೊಂಡು ಹೋಗಿದ್ದಾನೆ. ಯಾಕೆ ತಮಗೆ ಈ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ, ಅನ್ಫಾರ್ಚುನೇಟ್ಲಿ ನಮ್ಮ ಎಲ್ಲಾ ಲೈಫ್ ಕೂಡ ಬಹಳ ಪ್ರೈವೇಟ್ ಲೈಫ್ ನಲ್ಲಿ ಇತ್ತು, ಪಬ್ಲಿಕ್ ಲೈಫ್ ಆಗ್ತಾ ಇದೆ. ನಾರ್ಮಲಿ ನಾವೆಲ್ಲ ಬಹಳ ಪ್ರೈವೇಟ್ ಆಗಿ ನಮ್ಮ ಲೈಫ್ ಸ್ಟೈಲ್ ಇತ್ತು. ಇಟ್ ಇಸ್ ಆಲ್ ಬಿಕಮಿಂಗ್ ಪಬ್ಲಿಕ್. ಯಾಕೆನಾ ಯುವರ್ ಮೊಬೈಲ್ ಫೋನ್ ಇಸ್ ಟ್ರ್ಯಾಕಿಂಗ್ ಎವ್ರಿವೇರ್ ಯು ಮೂವ್. ಎಲ್ಲಾ ಕಡೆ ಹೋಗುವಾಗ ಟ್ರ್ಯಾಕ್ ಮಾಡ್ತಾ ಇದೆ. ನಾವೇನ್ ಮಾಡ್ತಾ ಇದ್ವಿ, ಬಿಕಾಸ್ ಆಫ್ ದಿಸ್ ಕಾಂಪಿಟೇಟಿವ್ ಇನ್ ಲೈಫ್. ಪಕ್ಕದ ಮನೆಯಲ್ಲಿ ಒಂದು ಸಣ್ಣ ಕಾರ್ ತಗೊಂಡಿದ್ದಾನೆ, ನನ್ನ ಕಾರ್ ದೊಡ್ಡದಾಗಿರ್ಬೇಕು, ಅವರು ಡೆಲ್ಲಿ ಟೂರ್ ಹೋಗಿದ್ದಾರೆ, ನಾನು ಬಾಂಬೆ ಟೂರ್ ಹೋಗ್ಬೇಕು. ಸೊ ಅವ್ರು ಜಾಸ್ತಿ ಏನ್ ಮಾಡ್ತಾ ಇದೀವಿ, ವಿ ಆರ್ ಪುಟ್ಟಿಂಗ್ ಅವರ್ ಲೈಫ್ಸ್ ಇನ್ ದ ಪಬ್ಲಿಕ್ ಡೊಮೈನ್. ಇನ್ಸ್ಟಾಗ್ರಾಮ್ ಇರಬಹುದು, ಟ್ವಿಟರ್ ಇರಬಹುದು, ಫೇಸ್ಬುಕ್ ಇರಬಹುದು, ಅದರಲ್ಲಿ ಸೆಟ್ಟಿಂಗ್ಸ್ ಕೂಡ ಪಬ್ಲಿಕ್ ಆಗ್ಬಿಟ್ಟು ನಾವು ಎಲ್ಲ ಪೋಸ್ಟ್ ಮಾಡ್ತಾ ಇದೀವಿ. ಎವ್ರಿಬಡಿ ನೋಸ್ ವಾಟ್ ವಿ ಆರ್ ಡೂಯಿಂಗ್. ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿದಾರಾ, ಯಾವ ಪ್ರೈಸ್ ಸಿಕ್ಕಿತ್ತು. ಇಟ್ ಇಸ್ ಎ ವೆರಿ ವೆರಿ ಡೇಂಜರಸ್ ಟ್ರೆಂಡ್. ಏನಾಗ್ತಾ ಇದೆ, ವೆನ್ ಯು